ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ತೇಜ್ ಪ್ರತಾಪ್ ಯಾದವ್ ಲಾಲು ಪ್ರಸಾದ್ ಯಾದವ್ ಅವರ ಹಿರಿಯ ಮಗ. ಚುನಾವಣೆಗಳಿಗೂ ಮೊದಲು ದೊಡ್ಡ ರಾದ್ಧಾಂತ ಆಗಿತ್ತು ಲಾಲು ಕುಟುಂಬದಲ್ಲಿ. ಏನು ಅಂದ್ರೆ ತೇಜ್ ಪ್ರತಾಪ್ ಯಾದವ್ ಯಾವುದೋ ಒಂದು ಮಹಿಳೆಯ ಜೊತೆಯಲ್ಲಿರುವಂತಹ ಚಿತ್ರಗಳು ವೈರಲ್ ಆಗಿತ್ತು. ಆ ನಂತರ ಅವುಗಳು ಎಐ ಚಿತ್ರಗಳು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತೇಜ್ ಪ್ರತಾಪ್ ಯಾದವ್ ಹೇಳಿದ್ರು ಸಹ ಕೆಲವು ದಿನಗಳಾದ್ಮೇಲೆ ಒಪ್ಕೊಂಡ್ರು. ಎಸ್, ಆ ಚಿತ್ರಗಳಲ್ಲಿರೋದು ನಾನೇನೆ. ಅಲ್ಲಿರುವಂತಹ ಹುಡುಗಿ ಹೆಸರು ಅನುಷ್ಕಾ ಯಾದವ್ ಅಂತ. ಏನಿವಾಗ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅವರನ್ನ ಲಾಲು ಪ್ರಸಾದ್ ಯಾದವ್ ಕುಟುಂಬದಿಂದ ಹೊರಗೆ ಹಾಕಿದ್ರು, ಪಕ್ಷದಿಂದಲೇ ಹೊರಗೆ ಹಾಕ್ಬಿಟ್ರು. ಈ ಕುಟುಂಬಕ್ಕೂ ತೇಜ್ ಪ್ರತಾಪ್ ಯಾದವ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ರು. ತೇಜ್ ಪ್ರತಾಪ್ ಯಾದವ್ ಹೊರಗಡೆ ಹೋಗಿ ಸ್ವತಂತ್ರ ಪಕ್ಷ ಮಾಡಿಕೊಂಡು ಸ್ಪರ್ಧೆ ಮಾಡಬೇಕಾಯ್ತು. ಅಷ್ಟೆಲ್ಲ ರಾದ್ಯಂತಗಳಾಗಿತ್ತು. ಆದರೆ ಈಗ ಅದೇ ಮಹಿಳೆ ಅನುಷ್ಕಾ ಯಾದವ್ ತಾಯಿಯಾಗಿದ್ದಾರೆ. ಆದರೆ ಆ ಮಗುವಿನ ತಂದೆ ನಾನಲ್ಲ ಅಂತ ತೇಜ್ ಪ್ರತಾಪ್ ಯಾದವ್ ಹೇಳ್ಕೊಂಡಿದ್ದಾರೆ. ಮತ್ತು ಹೇಳ್ತಾರೆ ಇದೆಲ್ಲ ಒಂದು ಷಡ್ಯಂತ್ರ ಅಂತ. ಸೊ ಏನ್ ನಡೀತಾ ಇದೆ ತೇಜ್ ಪ್ರತಾಪ್ ಯಾದವ್ ವಿಚಾರದಲ್ಲಿ? ಈಗ ಈ ಬೆಳವಣಿಗೆ ಏನು? ಯಾಕೆ ಇದನ್ನು ನಾವು ಈ ರೀತಿ ಚರ್ಚೆ ಮಾಡಬೇಕು ಅಂದ್ರೆ, ರಾಜಕೀಯವಾಗಿ ಅದು ಬಿಹಾರ ಚುನಾವಣೆ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿತ್ತು. ಆ ಕಾರಣಕ್ಕಾಗಿ ಚರ್ಚೆ ಮಾಡಬೇಕು. ಯಾರೋ ಹೆರೆಗೆರೆ, ಯಾರ್ದೋ ಲವ್ ಸ್ಟೋರಿ ನಮ್ಗೆ ಯಾಕೆ ಅನ್ನೋದಕ್ಕಲ್ಲ ಇದು. ಇದು ಒಂದು ಒಂದು ರಾಜ್ಯದ ಚುನಾವಣೆ ಮೇಲೆ ಪ್ರಭಾವ ಬೀರಿದಂತಹ ಒಂದು ಘಟನೆ. ಹಾಗಾಗಿ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾನು ನಿಮಗೆ ಆರಂಭದಲ್ಲಿ ಹೇಳ್ದಂಗೆ ತೇಜ್ ಪ್ರತಾಪ್ ಯಾದವ್ ಲಾಲು ಪ್ರಸಾದ್ ಯಾದವ್ ಅವರ ಹಿರಿಯ ಮಗ. ಆದ್ರೆ ರಾಜಕೀಯವಾಗಿ ಅವರ ತಮ್ಮ ತೇಜಸ್ವಿ ಯಾದವ್ಗಿಂತ ಮುಂದೆ ಹೋಗೋಕೆ ಸಾಧ್ಯ ಆಗ್ಲಿಲ್ಲ. ತೇಜಸ್ವಿ ಯಾದವ್ ಆಲ್ರೆಡಿ ಉಪಮುಖ್ಯಮಂತ್ರಿ ಆಗೋದ್ರು. ಕಾರಣ ಇಷ್ಟೇ, ತೇಜ್ ಪ್ರತಾಪ್ ಯಾದವ್ ಅವರ ನಡವಳಿಕೆ, ಅವರ ಸಿಟ್ಟು, ಅವ್ರದ್ದೊಂದು ರೀತಿ ವಿಚಿತ್ರವಾದಂತಹ ಅವರ ಮನಸ್ಥಿತಿ. ಒಮ್ಮೊಮ್ಮೆ ನಾನು ದೇವ್ರ ತರ ಅಂತ ಹೇಳಿ ಕೃಷ್ಣನ ವೇಷ ಹಾಕೊಂಡು ತಿರುಗಾಡ್ತಿರ್ತಾರೆ, ಒಂದು ಓವರ್ ಭಕ್ತಿ ತೋರಿಸ್ತಾರೆ. ವಿಧಾನಸಭೆಯ ಒಳಗಡೆನೆ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ದೊಡ್ಡ ಜಗಳ ಮಾಡ್ತಾರೆ, ಹೊಡೆಯಕ್ಕೆಲ್ಲ ಹೋದಂಗೆ ಕೈ ಸನ್ನೆ ಮಾಡ್ಕೊಂಡಿರ್ತಾರೆ. ಅದೆಲ್ಲವೂ ಇದ್ದಿದ್ರಿಂದ ಲಾಲು ಪ್ರಸಾದ್ ಯಾದವ್ ನನ್ನ ನಂತರ ಈ ಪಕ್ಷದ ಉತ್ತರಾಧಿಕಾರಿ ತೇಜಸ್ವಿ ಯಾದವ್ ಅಂತ ಓಪನ್ ಆಗಿ ಅನೌನ್ಸೇ ಮಾಡಿಬಿಟ್ರು. ಅನೌನ್ಸೇ ಆಗೋಗಿದೆ ಅದು. ಹಾಗಾಗಿ ತೇಜಸ್ವಿ ಯಾದವೇ ಆ ಪಕ್ಷಕ್ಕೆ ಎಲ್ಲವೂ ಸಹ. ಆದ್ರೆ ತೇಜ್ ಪ್ರತಾಪ್ ಯಾದವ್ಗೆ ಏನು ಕಡಿಮೆ ಏನು ಇದಿರಲಿಲ್ಲ, ಕಂಟ್ರೋಲ್ ಇರಲಿಲ್ಲ ಪಕ್ಷದಲ್ಲಿ. ಕೆಲವು ಕ್ಷೇತ್ರಗಳಲ್ಲಿ ಅವರ ಮಾತು ನಡೀತಿತ್ತು, ಶಕ್ತಿ ಇತ್ತು. ಅಂಥವ್ರು ಇನ್ನೇನು ಬಿಹಾರ ಚುನಾವಣೆಗಳು ಹತ್ರ ಬರ್ತಿದೆ ಅನ್ನೋ ಸನ್ನಿವೇಶದಲ್ಲಿ ಒಂದಷ್ಟು ಫೋಟೋಗಳು ಹೊರಗಡೆ ಬಂತು. ಒಂದು ಮಹಿಳೆಯ ಜೊತೆ, ಅನುಷ್ಕಾ ಯಾದವ್ ಅನ್ನುವಂತಹ ಮಹಿಳೆಯ ಜೊತೆಯಲ್ಲಿ ಫೋಟೋಗಳು ಹೊರಗಡೆ ಬಂತು. ಈ ಕಡೆ ತೇಜ್ ಪ್ರತಾಪ್ ಯಾದವ್ಗೆ ಮದುವೆ ಆಗಿದೆ. ಬಟ್ ಮದುವೆ ಆಗಿದ ಕೆಲವೇ ದಿನಗಳಲ್ಲಿ ಅವ್ರ ಹೆಂಡತಿ ಅವರಿಂದ ದೂರ ಆಗಿದ್ದಾರೆ. ಕಾರಣ ನನಗೂ ಅವ್ರಿಗೂ ಆಗ ಬರ್ತಿಲ್ಲ ಅಂತ ತೇಜ್ ಪ್ರತಾಪ್ ಯಾದವ್ ಸಹ ನನಗೆ ಆಕೆ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ಲ, ಬಲವಂತಕ್ಕೆ ಮದುವೆ ಮಾಡಿದ್ರು ಆಗಿದ್ದೀನಿ ಅಂತ. ಆಕೆ ಏನ್ ಸಣ್ಣ ಹೆಣ್ಮಗು ಆಗಿರ್ಲಿಲ್ಲ, ಕೇಂದ್ರ ಮಂತ್ರಿಯ ಮಗಳಾಗಿತ್ತು. ಇಷ್ಟೆಲ್ಲ ಇದ್ರೂ ಸಹ ತೇಜ್ ಪ್ರತಾಪ್ ಯಾದವ್ ಯಾವತ್ತಿಗೂ ಸಹ ಅವಳನ್ನ ನಾನು ಒಪ್ಕೊಳ್ಳಲ್ಲ. ಅವ್ರದ್ದೇನೋ ಕತೆ ನಡೀತಾ ಇತ್ತು. ಅವ್ರು ಡೈವರ್ಸ್ಗೂ ಅಪ್ಲೈ ಮಾಡ್ಕೊಂಡಿದ್ದಾರೆ, ಅದೇನೋ ಆಗ್ತಾ ಇದೆ. ಆದ್ರೆ ಈ ನಡುವೆ ಚುನಾವಣೆಗಳ ಹತ್ತಿರ ಈ ಅನುಷ್ಕಾ ಯಾದವ್ ಜೊತೆಯಲ್ಲಿದ್ದಂತಹ ಫೋಟೋಗಳು ಹೊರಗಡೆ ಬಂದ ತಕ್ಷಣನೇ ತೇಜ್ ಪ್ರತಾಪ್ ಯಾದವ್ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ, ಇದೆಲ್ಲ ಎಐ ಚಿತ್ರಗಳು, ಮಾರ್ಫ್ಡ್ ಚಿತ್ರಗಳು ಅಂತ ಹೇಳಿ ಅದರಿಂದ ಸೈಡ್ಗೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅವ್ರ ಕುಟುಂಬ ಅದನ್ನು ಒಪ್ಕೊಳ್ಳಿಲ್ಲ. ಲಾಲು ಪ್ರಸಾದ್ ಯಾದವ್ ಅದನ್ನು ಒಪ್ಕೊಳ್ಳಿಲ್ಲ. ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರು, ಆತನನ್ನ ಪಕ್ಷದಿಂದ ಹೊರಗೆ ಹಾಕ್ತಿದ್ದೀನಿ, ಕುಟುಂಬದಿಂದ ಹೊರಗೆ ಹಾಕ್ತಿದ್ದೀನಿ, ಆತನಿಗೂ ಈ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂತ. ಅಷ್ಟು ಮಟ್ಟಕ್ಕೆ ಬಿಹಾರದಲ್ಲಿ ಅದು ಪ್ರಭಾವ ಬೀರುತ್ತೆ ಅಂತ ಲಾಲು ಪ್ರಸಾದ್ ಯಾದವ್ ನಂಬಿದ್ರು. ಅದೆಲ್ಲ ಆಯ್ತು. ತೇಜ್ ಪ್ರತಾಪ್ ಯಾದವ್ ಹೊರಗೆ ಹೋದ್ರು, ಸ್ವತಂತ್ರ ಪಕ್ಷ ಮಾಡ್ಕೊಂಡ್ರು, ಸ್ಪರ್ಧೆ ಮಾಡಿದ್ರು, ಏನೋ ಆಯ್ತು. ಏನು ಸಾಧಿಸಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ, ಅದೆಲ್ಲ ಓಕೆ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ಇದ್ರಲ್ಲ ಅನುಷ್ಕಾ ಯಾದವ್, ಆ ಫೋಟೋಗಳಲ್ಲಿ ಇದ್ದಂತಹ ಮಹಿಳೆ, ಆ ಮಹಿಳೆ ತಾಯಿ ಆಗಿದ್ದಾರೆ ಅಂತ ಸುದ್ದಿ ಬರುತ್ತೆ. ಆಕೆ ತಾಯಿ ಆಗಿದ್ದಾರೆ ಅಂತ ಸುದ್ದಿ ಬಂದ ತಕ್ಷಣನೇ ತೇಜ್ ಪ್ರತಾಪ್ ಯಾದವ್ ಒಂದು ಸುದ್ದಿಗೋಷ್ಠಿ ನಡೆಸಿ ನನಗೂ ಆಕೆಗೂ ಯಾವ ಸಂಬಂಧನೂ ಇಲ್ಲ, ಆ ಮಗು ನಂದಲ್ಲ, ನನ್ನನ್ನ ಷಡ್ಯಂತ್ರದ ಮೂಲಕ ತಳುಕ ಹಾಕ್ತಾ ಇದ್ದಾರೆ, ನನಗೆ ಟಾರ್ಚರ್ ಕೊಡ್ತಾ ಇದ್ದೀರಿ ಎಲ್ಲ ಸೇರ್ಕೊಂಡು, ನಾನು ಡಿಪ್ರೆಷನ್ಗೆ ಹೋಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ, ನೇಣು ಹಾಕೋಬೇಕಾಗತ್ತೆ ಹಿಂಗೆಲ್ಲ ಮಾಡಿದ್ರೆ ಅಂತ ಬೆದರಿಕೆನೆ ಹಾಕೋಕ್ ಶುರು ಮಾಡಿದ್ದಾರೆ. ಈಗ ಆ ಮಗುಗೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬೇರೆ ಕಡೆಯಿಂದ ಬರ್ತಿರುವಂತಹ ಮಾಹಿತಿ, ಅಲೋಕ್ ಗುರ್ಜರ್ ಅನ್ನುವಂತಹ ವ್ಯಕ್ತಿಯ ಜೊತೆ ಆ ಮಹಿಳೆಗೆ ಸಂಬಂಧ ಇದೆ, ಆ ಮಗು ಆತನಿಗೆ ಹುಟ್ಟಿರೋದು ಅನ್ನುವಂತಹ ಮಾತುಗಳು ಸಹ ಬರ್ತಿದೆ. ಇನ್ನೊಂದು ಕಡೆ ಈತನ ಜೊತೆಯಲ್ಲಿ ತೇಜ್ ಪ್ರತಾಪ್ ಯಾದವ್ ಜೊತೆಯಲ್ಲಿ ಇದ್ದಂತಹ ಇತರೆ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಅವರು ಸಹ ಅದನ್ನೇ
ತೇಜ್ ಪ್ರತಾಪ್ ಯಾದವ್ಗಿಂತ ದೊಡ್ಡ ಮಟ್ಟದಲ್ಲಿ ಹೇಳ್ತಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತ್ರ. RJDಯಲ್ಲಿಯೇ ಇರುವಂತಹ ಒಂದಷ್ಟು ಶತ್ರುಗಳು, ನಮ್ಮ ಕುಟುಂಬನ ನಾಶ ಮಾಡಬೇಕು ಅಂತ ಇರುವಂತಹ ಶತ್ರುಗಳು ಸಂಚು ರೂಪಿಸಿ ಅವುಗಳನ್ನ ಅಂತಹ ವ್ಯಕ್ತಿಗಳನ್ನ ಜೈಚಂದ್ಗಳು ಅಂತ ಕರೀತಾರೆ. ಈ ತೇಜ್ ಪ್ರತಾಪ್ ಯಾದವ್ ಅದು ರಾಜರ ಕಾಲದಲ್ಲಿ ಒಬ್ಬ ಜೈಚಂದ್ ಅಂತ ಇದ್ದ, ಸ್ವಂತ ರಾಜನಿಗೆ ದ್ರೋಹ ಬಗೆದಂತಹ ಕಥೆಗಳಿದ್ದಾವೆ ಅಲ್ಲಿ ಬಿಹಾರದಲ್ಲಿ. ಹಾಗಾಗಿ ಜೈಚಂದ್ಗಳು ಇದ್ದಾರೆ. ಅವರು ಈ ಷಡ್ಯಂತ್ರಗಳನ್ನು ರೂಪಿಸ್ತಿರೋದು ನನಗೆ ಕೆಟ್ಟ ಹೆಸರು ತರಬೇಕು ಅಂತ, ನನ್ನ ಕುಟುಂಬಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ತೇಜ್ ಪ್ರತಾಪ್ ಯಾದವ್ ಮತ್ತು ತೇಜ್ ಪ್ರತಾಪ್ ಯಾದವ್ ಜೊತೆಯಲ್ಲಿ ಇದ್ದಂತಹ ಇತರೆ ನಾಯಕರು ಸುದ್ದಿಗೋಷ್ಠಿ ಮಾಡಿ ಜೋರಾಗಿ ಕೇಳ್ಕೊಳ್ತಿದ್ದಾರೆ. ಅದಕ್ಕಿಂತ ವಿಶೇಷ ಅನ್ಸಿದ್ದು, ಇದನ್ನ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ, ಹೀಗೆಲ್ಲ ನನ್ನನ್ನು ಟಾರ್ಚರ್ ಮಾಡಲಾಗ್ತಿದೆ, ಪದೇ ಪದೇ ನನ್ನನ್ನು ಸಂಬಂಧ ಕಲ್ಪಿಸ್ತಾ ಇದ್ದಾರೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೂ ಆಕೆಗೂ ಸಂಬಂಧನೇ ಇಲ್ಲ, ನಾನು ನೇಣು ಹಾಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಹೇಳೋದಿದೆಯಲ್ಲ, ಅದು ಏನ್ ನಡೀತು ಎಕ್ಸಾಕ್ಟ್ ಆಗಿ ಇಲ್ಲಿ ಅನ್ನುವಂಥದ್ದಕ್ಕೆ ಸಾಕಷ್ಟು ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಸಾಕಷ್ಟು ಅನುಮಾನ. ಯಾಕಂದ್ರೆ ಚಿತ್ರಗಳು ಬಂದ ಆರಂಭದಲ್ಲಿ AI ಅಂತ ಹೇಳಿದ ವ್ಯಕ್ತಿ ಒಂದೇ ವಾರದ ಒಳಗಡೆ ಇಲ್ಲ ನಾನೇ ಇರೋದು ಅಂತ ಒಪ್ಪಿಕೊಂಡಿದ್ದು ಯಾಕೆ? ಅಲ್ಲಿ ಒಪ್ಪಿಕೊಂಡ ನಂತರ ಆಕೆ ಜೊತೆಯಲ್ಲೇ ಇದ್ದಾರೆ ಅಂತ ಎಲ್ಲರೂ ನಂಬಿರ್ಬೇಕಾದ್ರೆ, ಯಾಕಂದ್ರೆ ಹಬ್ಬಗಳಿಗೆಲ್ಲ ಆಕೆ ಆತನ ಜೊತೆ ಇರುವಂತಹ ತೇಜ್ ಪ್ರತಾಪ್ ಯಾದವ್ ಜೊತೆ ಇರುವಂತಹ ಫೋಟೋಗಳನ್ನ ತನ್ನ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಹಾಕೊಳ್ತಾ ಇದ್ಲ ಮಹಿಳೆ. ಅದೆಲ್ಲ ಆಗಿ ದಿಢೀರಂತೆ ಈಗ ಮಗುವಾಗುತ್ತೆ, ಮಗುಗೂ ನನಗೂ ಸಂಬಂಧ ಇಲ್ಲ, ಆಕೆಗೂ ನನಗೂ ಸಂಬಂಧನೇ ಇಲ್ಲ ಅಂತ ತೇಜ್ ಪ್ರತಾಪ್ ಹೇಳೋದು ಒಂದು ಕಡೆ. ಜೊತೆಗೆ ಇದು ಷಡ್ಯಂತ್ರ, ನನ್ನನ್ನು ಮುಗಿಸುವ ಷಡ್ಯಂತ್ರ ನಡೀತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಿರೋದಿದೆಯಲ್ಲ, ಇದನ್ನ ಯಾವ ರೀತಿ ನೋಡ್ಬೇಕು ಅಂತ ಗೊತ್ತಿಲ್ಲ. ಅದನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತೇಜ್ ಪ್ರತಾಪ್ ಯಾದವ್ ಹೇಳ್ತಿದ್ದಾರೆ, ನಾನು ಈ ಬಗ್ಗೆ ಮೋದಿಯವರಿಗೆ ದೂರು ಕೊಡ್ತೀನಿ, ನನಗೆ ರಕ್ಷಣೆ ಬೇಕು ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಮೋದಿಯವ್ರನ್ನ ಭೇಟಿ ಮಾಡಿ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ, ಹೇಳ್ಕೊಳ್ತೀನಿ ಎಲ್ಲಾನು ಅಂತ. ಹಾಗಾದ್ರೆ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲಿ ಏನ್ ನಡೀತಾ ಇದೆ? ಇದು ನಿಜವಾಗ್ಲೂ ಷಡ್ಯಂತ್ರನಾ? ಷಡ್ಯಂತ್ರ ಆಗಿದ್ರೆ ಆರಂಭದಲ್ಲಿ ಏನಾಯ್ತು, ಈಗೇನಾಯ್ತು? ಲಾಲು ಪ್ರಸಾದ್ ಯಾದವ್ ಯಾವ ಆಧಾರದ ಮೇಲೆ, ಯಾವ ನಂಬಿಕೆಯ ಮೇಲೆ ಇದು ನಿಜ ಅಂತ ನಂಬಿ, ಅಥವಾ ಏನೋ ಒಂದು ನಿರ್ಧಾರಕ್ಕೆ ಬಂದು ಅವತ್ತು ಪಕ್ಷದಿಂದ ಹೊರಗೆ ಹಾಕಿದ್ರು, ಕುಟುಂಬದಿಂದ ಹೊರಗೆ ಹಾಕಿದ್ರಲ್ಲ, ಕುಟುಂಬದಿಂದಲೇ, ಕುಟುಂಬಕ್ಕೂ ಆತನಿಗೂ ಸಂಬಂಧ ಇಲ್ಲ, ನಮ್ಮ ಮಗನೇ ಅಲ್ಲ ಅಂದ್ಬಿಟ್ರಲ್ಲ. ಸೊ ಇದೊಂದು ರೀತಿ ವಿಚಿತ್ರವಾದಂತಹ ಒಂದು ಘಟನೆ ರೀತಿಯಲ್ಲಿ ಕಾಣ್ತಾ ಇದೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ. ಬಟ್ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ಆ ದೊಡ್ಡ ಬೆಳವಣಿಗೆ ಬಿಹಾರದಲ್ಲಿ RJD ಕಾರ್ಯಕರ್ತರನ್ನ ವಿಚಲಿತರನ್ನಾಗಿ ಮಾಡಿದಂತೂ ನಿಜ. ಸಾಕಷ್ಟು ಕ್ಷೇತ್ರಗಳಲ್ಲಿ RJD ಕಾರ್ಯಕರ್ತರು ಈ ಕಡೆ ತೇಜ್ ಪ್ರತಾಪ್ ಯಾದವ್ಗೆ ಸಪೋರ್ಟ್ ಮಾಡ್ಬೇಕಾ, ತೇಜಸ್ವಿ ಯಾದವ್ಗೆ ಸಪೋರ್ಟ್ ಮಾಡ್ಬೇಕಾ ಅನ್ನೋ ಗೊಂದಲಕ್ಕೆ ಬಿದ್ದಿದ್ದು ನಿಜ. ಅಷ್ಟೆಲ್ಲ ಆದಂತಹ ಘಟನೆ ಇವತ್ತು ಯಾವುದೋ ಬೇರೆ ದಿಕ್ಕಿಗೆ ಕಂಪ್ಲೀಟ್ ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ತಿದೆ ಅಂದಾಗ ಆಶ್ಚರ್ಯ ಪಡಬೇಕಾದಂತಹ ಸಂಗತಿನೇ. ಮೇ ಬಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಲಾರಿಟಿ ಸಿಗಬಹುದೇನೋ ಗೊತ್ತಿಲ್ಲ. ಯಾವ ಕಡೆ ಕ್ಲಾರಿಟಿ ಸಿಗುತ್ತೆ, ಏನ್ ಸಿಗುತ್ತೆ ಹೇಳಕ್ಕಾಗಲ್ಲ. ಇಡೀ ಘಟನೆ ವಿಚಿತ್ರವಾಗಿದೆ ಅಂತ ಮಾತ್ರ ಹೇಳಬಹುದು ಅಷ್ಟೇ. ಸೊ ನೋಡೋಣ, ಮುಂದೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.